ಇದು ಬಿಗ್ ಬಾಸ್. ನಿಮ್ಮ ಎಲ್ಲರ ಜೊತೆ ಇನ್ನೊಬ್ಬ ಕಂಟೆಸ್ಟೆಂಟ್ ಬಂದು ಸೇರಿಕೊಳ್ಳುತ್ತಿದ್ದಾರೆ. ಎಲ್ಲರೂ ಅವರನ್ನು ಸ್ವಾಗತಿಸಿ. ಹೇ ಹಾಯ್ ಎವ್ರಿ ಒನ್. ಯಪ್ಪ ಯವ್ವ. ಬಾರಪ್ಪ ಕುಲ್ಪುತ್ರ ಬಾ. ನೀನು ಸುಳ್ಳು ಹೇಳೇ ಬಂದೀಯಾ ಈ ಮನೆಗೆ? ನಿನ್ನ ಹೆಂಡ್ತಿನೂ ಸುಳ್ಳು ಹೇಳೇ ಬಂದಾಳು ನೋಡು. ಕೆಲ್ಸದ ಮೇಲೆ ಊರ ಮೇಲೆ ಹೊಕ್ಕಾನಂತೆ ಎಷ್ಟು ಸುಳ್ಳು ಬೊಗಳತ್ತಿ ನಾಯಿ ಅಂತವನ ನೀನು. ಅದು ನನಗೆ ಬಿಗ್ ಬಾಸಿಂದ ಫೋನ್ ಬಂದಿತ್ತು ಹಿಂಗೆ ಅಂತ ಹೇಳಿದ್ರೆ ನೀವು ಕಳ್ಸಂಗಿಲ್ಲ ಅಂತೇಳಿ ನಾ ಹಿಂಗೆ ಸುಳ್ಳು ಹೇಳಿದ್ನಿ ಬೇ. ನೀವು ಬರ್ತೀರಂತ ನನಗೇನು ಗೊತ್ತಿತ್ತಂದ್ರೆ ಇಷ್ಟರು ಕೂಡ ಬರೋಕೆ ಬರ್ತಿತ್ತಲ್ಲ. ಹಾಯ್, ನನ್ನ ಹೆಸರು ಪೂಜಾ. ನೀವು? ಓ ಹಾಯ್ ಪೂಜಾ, ನನ್ನ ಹೆಸರು ರಾಕೇಶ್. ಹಾಯ್ ರಾಕೇಶ್, ವೆಲ್ಕಮ್ ಟು ದಿ ಬಿಗ್ ಬಾಸ್ ಹೌಸ್. ಓ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ರಶ್ಮಿ. ಇದು ಬಿಗ್ ಬಾಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ಮನೆಗೆ ಸ್ವಾಗತ. ಈ ವಾರ ಯಾವುದೇ ಕ್ಯಾಪ್ಟನ್ಶಿಪ್ ಆಟ ಇಲ್ಲದಿರುವ ಕಾರಣ ನೀವು ಎಲ್ಲರೂ ನಿಮ್ಮ ಒಪ್ಪಿಗೆಯ ಮೇರೆಗೆ ಒಬ್ಬರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಬೇಕು. ಮಾಡಿ ಈ ಕೂಡಲೇ ನೀವು ಬಿಗ್ ಬಾಸ್ಗೆ ತಿಳಿಸಬೇಕು. ಈ ವಾರ ಕ್ಯಾಪ್ಟನ್ ನಾನು ಆಗಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸ್ಟ್ರೆಂತ್ ಏನು ಅಂತ ನಿಮ್ಗೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ನನ್ನ ಕ್ಯಾಪ್ಟನ್ ಮಾಡಿ ಈ ವಾರ. ನಾನು ಆ್ಯಕ್ಚುಲಿ ಒಂದು ಯೂಟ್ಯೂಬರು. ನಾನು ಫ್ಯಾಷನ್ ರಿಲೇಟೆಡ್ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಸೊ ನಾನು ಅಲ್ಲಿ ಇಲ್ಲಿ ಎಲ್ಲ ಊರ ಮೇಲೆ ಸುತ್ತಾಡಿ ನನಗೆ ತುಂಬ ನಾಲೆಜ್ ಇದೆ. ಆ್ಯಂಡ್ ಯಾವುದೇ ಕೆಲಸನ ಹಿಡ್ದಿರೋ ಕೆಲಸನ ನಾನು ಅರ್ಧಕ್ಕೆ ಬಿಡಲ್ಲ, ಅದೇ ನನ್ನ ಸ್ಟ್ರೆಂತು. ಆಮೇಲೆ ಕ್ಯಾಪ್ಟನ್ಶಿಪ್ ಅನ್ನೋ ಥರ ನಾನು ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಈ ವಾರ ನೀವೆಲ್ಲರೂ ಸೇರಿ ನನಗೆ ಒಂದು ಅವಕಾಶ ಕೊಟ್ಟರೆ ನಾನು ಈ ವಾರ ಕ್ಯಾಪ್ಟನ್ ಆಗ್ತೀನಿ. ನಾನು ಫ್ಯಾಷನ್ ಮಾಡಲು, ನಂಗೆ ಫ್ಯಾಷನ್ ಬಗ್ಗೆ ತುಂಬ ನಾಲೆಜ್ ಇದೆ. ಆ್ಯಂಡ್ ಟಾಸ್ಕ್ ಎಲ್ಲ ಹೆಂಗೆ ಆಡಿಸ್ಬೇಕು, ಹೆಂಗೆ ಒಂದು ಲೀಡ್ ಮಾಡಬೇಕು, ಲೀಡರ್ ಹೆಂಗಿರ್ತಾರೆ ಅನ್ನೋ ಕ್ವಾಲಿಟಿ ಎಲ್ಲ ನನ್ನಲ್ಲಿದೆ. ಆಮೇಲೆ ನಾನು ಯಾವುದನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಕ್ಯಾಪ್ಟನ್ ಆದರೆ ಈ ಮನೆಗೆ ಏನೇನು ಬೇಕು ಎಲ್ಲನೂ ತಗೋಬೋದು. ಆಮೇಲೆ ನಾವು ಎಲ್ಲ ಜಾಯಿಂಟಾಗಿ ಆಟ ಆಡ್ಬೋದು. ಸೊ ಅದಕ್ಕೆ ನಾನು ಕ್ಯಾಪ್ಟನ್ ಆಗಬೇಕು ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಒಪ್ಕೊಂಡಿದ್ರೆ ನಾನು ಕ್ಯಾಪ್ಟನ್ ಆಗ್ತೀನಿ. ಏ ಮೇಡಮರ, ನಮ್ಮ ಓಟ್ ಅಂತ್ರಿ ನಿಮ್ಗೆ ತಗೋರಿ. ಪೂಜಾ ಮೇಡಮರ ಕ್ಯಾಪ್ಟನ್ ಆಗ್ಬೇಕು ಈ ಸತ. ಹಾಂ ಹೌದೌದು, ಪೂಜಾ ಮೇಡಮರ ಕ್ಯಾಪ್ಟನ್ ಆಗ್ಬೇಕು. ಯಾಕ ನಾನಾದ್ರೆ ನಿಮಗೇನು ದಾಡ್ಯಾಕತ್ತಾನ? ಏನ ನೀನಕ್ಕಿಯ ಹಳ್ಳಿ ಮುಖ ಹುಳ್ಳಿ ಸಾರು, ನಿನಗೇನು ತಲೆ ಗೊತ್ತೈತಿ, ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ನಿನಗೆ. ಅವರು ಸಿಟಿಯಾಗಿದ್ದವ್ರು, ಅವರಿಗೆಲ್ಲ ಗೊತ್ತಿರ್ತೈತಿ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ. ಅವರಾಗಲಿ ನೀ ತಣ್ಣ ಕುಂದ್ರು. ಓಕೆ, ನಮಗೂ ಒಪ್ಪಿಗೆ ಇದೆ. ಈ ವಾರ ಕ್ಯಾಪ್ಟನ್ ನೀವೇ ಆಗಿ. ಓಹ್, ಥ್ಯಾಂಕ್ ಯು ಸೋ ಮಚ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಿಗ್ ಬಾಸ್ಗೆ ಯಾರು ಅನೌನ್ಸ್ ಮಾಡ್ತೀರಾ? ನಾನು ಮಾಡ್ತೇನಲ್ರಿ ಮೇಡಮರ, ನಾ ಮಾಡ್ತೀನಿ. ಬಿಗ್ ಬಾಸ್, ನಾವು ಎಲ್ಲರೂ ಒಪ್ಕೊಂಡು ಪೂಜಾ ಅವ್ರನ್ನ ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡೀವ್ರಿ. ಬಿಗ್ ಬಾಸ್ ಕೇಳಕತ್ತೈತ್ರಿ ನಿಮಗೆ? ತಡಿಯೋ ಮಾರಾಯ, ಬಿಗ್ ಬಾಸ್ ಊಟ ಮಾಡಕ್ಕೆ ಹೋಗಿರ್ಬೇಕು. ಇದು ಬಿಗ್ ಬಾಸ್. ಪೂಜಾ, ಅಭಿನಂದನೆಗಳು. ನೀವು ಕ್ಯಾಪ್ಟನ್ ಬೆಡ್ರೂಮ್ ಅನ್ನು ಉಪಯೋಗಿಸಿಕೊಳ್ಳಬಹುದು. ಅಲ್ಲಿ ನೋಡಯ್ಯವ, ಅಪ್ಪ ಮಗ ಹೆಂಗೆ ಹಾಲು ಕಿಸ್ಕೊಂಡು ಕುಂತಾರಕ್ಕಿ ಸಂಧ್ಯಾಗ, ಆ ಕಡೊಬ್ರು ಈ ಕಡೊಬ್ರು. ಬೇರೆ ಮನೆಗೆ ಬಂದಾರ, ಬೇರೆ ಹುಡುಗಿಯರು ನೋಡಕತ್ತಾರ. ಹೊಸ ಮನೆ, ಹೊಸ ಹುಡುಗಿ, ಹೊಸ ಊರು. ಮತ್ತು ನಾ ಯಾಕೆ ನೆನ್ಪಕ್ಕನಿ ಹೇಳು? ಒಂದು ಚಲೋ ತಂಗೆ ತಿರುಗಾಡಿ ಬೀಳೋಂಗೆ ಕೊಟ್ಟನಂದ್ರೆ ಎಲ್ಲ ನೆನ್ಪಕ್ಕನಿ. ಅಲ್ಲ, ನಾನು ನಮ್ಮ ಎಲ್ಲರನ್ನೂ ವೆಲ್ಕಮ್ ಮಾಡೋಕೆ ಸುದೀಪ್ ಸರ್ ಬರ್ತಾರಂತ ಅಂದ್ಕೊಂಡಿದ್ದೆ, ಬರಲೇ ಇಲ್ಲ. ಅಯ್ಯಯ್ಯ, ನೀನು ಹುಚ್ಚಬಾಡ್ಯ. ನಿನ್ನ ಮಗ ನೋಡಿದ್ರೆ ನಾಯಿ ಚೀಪ್ ಹೋಗದಿರೋ ಎಲ್ಲೂ ಬಿದ್ದಂಗೆ ಐತಿ. ನಿನ್ನ ವೆಲ್ಕಮ್ ಮಾಡೋಕೆ ಸುದೀಪ್ ಸರ್ ಬರ್ತಿದ್ರನ್ನ ತಾಣಕೊಂಡ್ರೆ ಕುಂತಿದ್ದಿ. ರೆಸ್ಪೆಕ್ಟೇ ಇಲ್ಲ, ಫುಲ್ ಆ್ಯಂಡ್ ರೆಸ್ಪೆಕ್ಟು. ಅಲ್ಲ, ಬಾಜು ಹುಡುಗಿ ಕುಂತಾಗ ನಾ ಯಾಕೆ ಅವ್ರು ಇವ್ರದ್ದು ಮಾತು ತಲೆಯಾಗ ಹಾಕೋಬೇಕು? ತಲೆಯಾಗಲ್ಲ, ಕಿವ್ಯಾಗೂ ಹಾಕೋಬಾರ್ದು ನಾನು. ಹಂಗೋ ಹಿಂಗೋ ಮಾಡಿ ಹುಡುಗಿಯರನ್ನ ಮಾತಾಡಿಸಿ ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಚಂದದಾರ ನೋಡಯ್ಯವ. ಈಕೆ ಒಂದು ಈಟು ದಪ್ಪದಾಳ ಅನ್ನೋಕ್ಕಷ್ಟ ಅದ್ರ ಚಂದದಾಳ. ಆಕೆಂತ್ರಿ ಸೇಮ್ ಶಿಲ್ಪಾ ಶೆಟ್ಟಿ ಥರನ ಎಷ್ಟು ಮಸ್ತದಾಳ, ತೆಳ್ಳಗ ಬೆಳ್ಳಗ. ನನಗೆ ಭಾರಿ ಇಷ್ಟ ಆದ್ರು. ಇದು ಬಿಗ್ ಬಾಸ್. ಈ ವಾರದ ಮೊದಲನೆಯ ಎಲಿಮಿನೇಷನ್ ಈಗ ಪ್ರಾರಂಭವಾಗಿದೆ. ಎಲ್ಲರೂ 2 ಹೆಸರನ್ನು ತೆಗೆದುಕೊಂಡು ಸೂಕ್ತ ಕಾರಣಗಳೊಂದಿಗೆ ಯಾಕೆ ಅವರನ್ನು ನಾಮಿನೇಟ್ ಮಾಡುತ್ತಿದ್ದೀರಿ ಎಂದು ಎಲ್ಲರ ಮುಂದೆಯೇ ಈ ಕೂಡಲೇ ತಿಳಿಸಬೇಕು. ಮೊದಲನೆಯ ಎಲಿಮಿನೇಷನ್ ಕ್ಯಾಪ್ಟನ್ನಿಂದನೇ ಆರಂಭವಾಗುತ್ತದೆ. ಬಿಗ್ ಬಾಸ್, ನನ್ನ ಮೊದಲನೇ ಆಯ್ಕೆ ಬಂದುಬಿಟ್ಟು ನಾನು ಮಂಜು ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವರು ನಾನು ಬಂದಾಗಿಂದನೂ ಅಷ್ಟು ಸರಿಯಾಗಿ ನನಗೂ ಅವ್ರಿಗೂ ಮಾತುಕತೆ ಆಗಿಲ್ಲ. ಅವ್ರ ಬಗ್ಗೆ ನನಗೆ ತಿಳ್ಕೊಳ್ಳೋಕ್ಕೆ ಅಷ್ಟು ಗೊತ್ತಾಗಿಲ್ಲ. ಅದಕ್ಕೋಸ್ಕರ
ಆಮೇಲೆ ನನ್ನ ಎರಡನೇ ಆಯ್ಕೆ ಲಕ್ಷ್ಮಿ ಅವರು, ಯಾಕಂದರೆ ಮಾತಿಗೂ ಅವರು ತುಂಬ ಬೈತಾ ಇದ್ದಾರೆ. ಅದಕ್ಕೆ ಈ ಮನೆಗೆ ಅವ್ರು ಸೂಕ್ತ ಅಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಬಿಗ್ ಬಾಸ್. ಥ್ಯಾಂಕ್ ಯು. ಯವ್ವ ಈ ಹಡ್ಬಿಟ್ಟಿಗೆ ನಾ ಏನು ಬೈದಿದ್ದೆ ನೋಡು, ಹೆಂಗೆ ನಾನು ಬೈದೇನಂತ ಹೇಳ್ತಾಳ. ನನ್ನ ಮೊದಲನೇ ಆಯ್ಕೆ ಬಿಗ್ ಬಾಸ್ ಸರೋಜಾ ಅವರು. ಯಾಕಂತಂದ್ರೆ ಈ ಮನ್ಯಾಗ ನನಗೆ ಯಾರ ಜೊತೆನೂ ಮಾತಾಡೋಕೆ ಬಿಡುವಲ್ರು, ಯಾರ ಜೊತೆನೂ ಕುಂದ್ರಾಕ ನಿಂದ್ರಾಕ ಬಿಡುವಲ್ರು. ಅದಕ್ಕೆ ಫಸ್ಟ್ ಅವರೇ ಈ ಮನೆಯಿಂದ ಹೊರಗೆ ಹೋಗ್ಬೇಕಂತ ಕೇಳ್ಕೊತೇನೆ ರೀ ನಾನು ಮೊದಲು. ಆಮೇಲೆ ಎರಡನೇ ಆಯ್ಕೆ ಬಂದುಬಿಟ್ಟು ನನ್ನ ಮಗ ರೀ, ರಾಕೇಶ್. ಯಾಕಂತಂದ್ರೆ ಬರೀ ಹಲ್ಕಿಸ್ಕೊಂಡು ಹುಡುಗ್ಯಾರು ನೋಡ್ತಾರೆ ರೀ, ನನ್ನ ಸೊಸಿ ಅದಾಳಂತೇಳಿ ಖಬರು ಇಲ್ರಿ ಅವನಿಗೆ. ಅದಕ್ಕೆ ಫಸ್ಟ್ ಇವರಿಬ್ರು ಹೊರಗೆ ಕಳಿಸ್ತೇನೆ ನೋಡ್ರಿ ಬಿಗ್ ಬಾಸ್ ನಾನು. ಹೌದಾ ಗಂಡ, ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕಂತೀಯ? ಈಗ ಹೇಳ್ತಾನೆ ನೋಡಿ. ಈಗ ಬಿಗ್ ಬಾಸ್ ನನ್ನ ಮೊದಲನೇ ಆಯ್ಕೆ ನನ್ನ ಗಂಡನ ರೀ. ಯಾಕಂತಂದ್ರೆ ಬರೀ ಹುಡುಗ್ಯಾರನ್ನ ಹಲ್ಕಿಸ್ಕೊಂಡು ನೋಡೋದಾಕತಿ, ಇವ ಏನು ಆಟಾಡ್ತಾನೆ ರೀ ಈ ಮನ್ಯಾಗ. ಅದಕ್ಕೆ ಫಸ್ಟ್ ಇವನ್ನ ಹೊರಗೆ ಕಳಿಸ್ರಿ. ಆಮೇಲೆ ಎರಡನೇ ಆಯ್ಕೆ ನನ್ನ ಸೊಸಿ ರೀ, ಆಕಿನೂ ಏನು ಮಾಡಂಗಿಲ್ಲ ರೀ. ಅದಕ್ಕೆ ಆಕಿನೂ ಹೊರಗೆ ಕಳಿಸ್ರಿ. ಎಲ್ಲ ಕೇಳಿ ಮುದುಕಿ, ನನ್ನ ಈ ಮನೆಯಿಂದ ಹೊರಗೆ ಕಳಿಸ್ಬೇಕಂತೀಯ? ಯವ್ವ ನನ್ನ ಹೆಂಡ್ತಿ ಹೋದ್ಲ ಅಂದ್ರೆ ಭಾರಿ ಮಜಾಕತ್ತಿ. ಹೌದೌದ್ರಿ ಬಿಗ್ ಬಾಸ್. ಮೊದ್ಲು ಆಕಿ ನನ್ನ ಹೆಂಡ್ತಿನ ಹೋಗ್ಬೇಕ್ರಿ, ಯಾಕಂದ್ರೆ ಆಕಿ ಏನೂ ಆಟಾಡಂಗಿಲ್ಲ ರೀ, ಆಕಿಗೆ ಏನು ಆಟಾಡೋಕೆ ಬರಂಗಿಲ್ಲ ರೀ. ಅದಕ್ಕೆ ಫಸ್ಟ್ ಆಕಿನ ಕಳಿಸ್ರಿ. ಆಮೇಲೆ ಎರಡನೇದ್ದು ನಮ್ಮ ಅಪ್ಪನ ಕಳಿಸ್ರಿ, ಯಾಕಂದ್ರೆ ಬರೀ ಹಾಲ್ಕಿಸ್ಕೊಂಡು ಕುಂದಿರ್ತಾನೆ ರೀ, ಅವನು ಏನೂ ಆಟಾಡಂಗಿಲ್ಲ ರೀ. ಅದಕ್ಕೆ ಫಸ್ಟ್ ಇವರಿಬ್ರು ಕಳಿಸ್ಬಿಡ್ರಿ ಈ ವಾರ. ಬಿಗ್ ಬಾಸ್ ನಾನು ಹೇಳ್ತೀನಿ ಕೇಳ್ರಿ. ನನ್ನ ಮೊದಲನೇ ಆಯ್ಕೆ ನಮ್ಮ ಅತ್ತಿರಿ. ಯಾಕಂತಂದ್ರೆ ಎಲ್ಲದಕ್ಕೂ ಬರೀ ಬೆಂಕಿ ಹಚ್ಚಕ್ಕೆ ಆಕೆನ ರೀ. ಆಕಿ ಅಷ್ಟ್ರ ಮಟ್ಟಿಗೆ ಆಡ್ತಾಳೆ, ಏನೋ ವಯಸ್ಸಾಗೈತ್ರಿ. ಮನ್ಯಾಗ ಇಟ್ಕೊಂಡು ಏನು ಮಾಡ್ತೀರಿ, ನನ್ನ ಇಟ್ಗಾರಿ ಆಡಿ ನಾನು ಕಪ್ಪಿಗೆ ಎದ್ಕೊಂಡು ತೊಗೊಂಡು ಹೋಗ್ಕಾನಂತ ಮೊದ್ಲಿಕಿನ ಹೊರಗೆ ಹಾಕ್ರಿ. ಎರಡನೇದ್ದು ನನ್ನ ಗಂಡ ರೀ. ಯಾಕಂತಂದ್ರೆ ಅವರು ಹೇಳ್ದಂಗೆ ಹೂ ಬೇ ಅಂತ ಎಲ್ಲದಕ್ಕೂ ಸಾಯ್ತಾನೆ ರೀ. ಅವ ಏನು ಆಟಾಡ್ತಾನೆ ರೀ, ಮೊದ್ಲು ಅವ್ನು ಹೊರಗೆ ಹಾಕ್ರಿ ಇಲ್ಲಿಂದ. ನಾನು ನಮ್ಮ ಮಾವನೇ ಇರ್ತೇವ್ರಿ ಇಲ್ಲೇ. ಹೌದಾ ನನ್ನ ಸೊಸಿಯ ಭಾರಿ ಮಾತಾಡಿದ್ವಿ ಬಿಡುವ. ಈಗ ನೋಡಿ ನೀ ಕರೆಕ್ಟಾಗಿ ಮಾತಾಡಿತ್ತಂತಂದ್ರೆ ನನ್ನ ಸೊಸಿ ಅನ್ನಕ್ಕೆ ಹೆಮ್ಮೆ ಆಕತ್ ನನಗೆ. ಹೌದನ, ನಮ್ಮನ್ನ ಹೊರಗೆ ಹಾಕಕ್ಕೆ ಇಷ್ಟೆಲ್ಲ ಮಾತಾಡ್ತಿರೋನ ನೀವು? ಐತೈತಿ. ನಾನೇನು ನೀವು ಹೇಳಿದ ಕೂಡಲೇ ಹೊರಗೆ ಹೋಗಂಗಿಲ್ಲ. ನೋಡೋಣಂತ, ನಾ ಗೆಲ್ತೇನೆ ನೀವು ಗೆಲ್ತೀರ, ನೋಡೇ ಬಿಡ್ರಿ. ಇದು ಬಿಗ್ ಬಾಸ್. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ವಾರದ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿರುವವರು: ಮೊದಲನೇದಾಗಿ ಸರೋಜಾ, ಎರಡನೆಯದಾಗಿ ರಾಕೇಶ್, ಮೂರನೆಯದಾಗಿ ರತ್ನ, ನಾಲ್ಕನೆಯದಾಗಿ ಗೌಡ್ರು. ಹಾಗೆ ಕ್ಯಾಪ್ಟನ್, ನೀವು ಈ ವಾರ ಮನೆಯವರಿಗೆ ಎಲ್ಲ ಅವರವರ ಕೆಲಸಗಳನ್ನು ಹಂಚಬೇಕು. ಓಕೆ ಬಿಗ್ ಬಾಸ್, ಥ್ಯಾಂಕ್ ಯು. ನೋಡಿ, ಕಿಚನ್ ಡಿಪಾರ್ಟ್ಮೆಂಟು ರತ್ನ ಮತ್ತು ಲಕ್ಷ್ಮಿ ಅವರು ಮತ್ತು ಸರೋಜಾ ಅವರು, ನೀವು 3 ಜನ ತಗೊಳ್ಳಿ. ಆಮೇಲೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟು ನಿಮ್ಮ ಹೆಸರು ತಿಪ್ಪೇಶಿನಾ? ತಿಪ್ಪೇಶಿ. ಓಕೆ, ತಿಪ್ಪೇಶಿ ಅವರು, ಟಬ್ಬು ಅವರು ಮತ್ತು ಗೌಡ್ರು, ಇವ್ರು 3 ಜನ ಬಾತ್ರೂಮ್ ಡಿಪಾರ್ಟ್ಮೆಂಟ್ ತಗೊತಾರೆ. ಹಾಗೆ ರಶ್ಮಿ ಅವರು, ನಾನು ಮತ್ತು ರಾಕೇಶು, ಮಂಜು, ನಾವು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ತಗೊತೀವಿ. ನಿಮ್ಮದು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಡುಗೆ ಎಲ್ಲ ನೀವೇ ನೋಡ್ಕೋಬೇಕು. ನೀವು ಬೇರೆ ಏನೂ ಕೆಲಸ ಮಾಡುವಂಗಿಲ್ಲ. ಅಯ್ಯಯ್ಯ, ಮನ್ಯಾಗೂ ಕುಚ್ಕೊಂತಾನ ಬಿದ್ದಿದ್ವಿ, ಇಲ್ಲೂ ಅದನ್ನು ಮಾಡ್ಬೇಕಾ ನಾವು? ತಗೋರವ, ಮಾಡಿದ್ರ ಮತ್ತೇನು ಮಾಡೋದೈತಿ, ನಮ್ಮ ಹಣೆ ಬರೋನೇ ಇಷ್ಟು. ಮೇಡಮರ, ನನಗೆ ಬೇರೆ ಡಿಪಾರ್ಟ್ಮೆಂಟ್ ಹಾಕ್ರಿ. ನಾ ಕಿಚನ್ನಾಗ ಒಲ್ಲೆ, ಅದು ನಮ್ಮ ಮಾತಿದ್ದಲ್ಲ, ನಾ ಮೊದ್ಲ ಒಲ್ಲೆ. ಅಯ್ಯ ಬ್ಯಾಡ ಹೋಗು, ನಿನ್ನಂತಕಿ ಕೈಯಾಗ ಯಾರು ಏಕ್ತಾರ, ಒಂದು ಮಾಡಂದ್ರೆ 4 ಮಾಡಿಡ್ತಿದ್ದಿ ನೀನು. ಬೇಕಾಗಿಲ್ಲ ಹೋಗು ತಂಗಿ, ನೀವು ಬೇರೆದಕ್ಕಿನ ಹಾಕುವ, ಐಕಿ ಬೇಕಾಗಿಲ್ಲ ನಮಗೆ. ರಶ್ಮಿ, ನೀವು ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗೋಕೆ ಇಷ್ಟಪಡ್ತೀರಾ? ಹುಡುಗಿ ಬೇಡ, ಟಬ್ಬನ್ನ ನಮ್ಮ ಕಡೆ ಹಾಕ. ಯಾಕಂತಂದ್ರೆ ಆಕಿ ಬಿರಿಯಾನಿ ಮಸ್ತ್ ಮಾಡ್ತಾಳೆ, ಆಕಿ ಕೈಯಾಗ ಅಡಿಗೆ ಚಲೋ ಹಾಕವ. ಟಬ್ಬನ್ನ ಹಾಕಿ ಕಡೆ. ಓಕೆ, ನೀವು ಯಾರ ಜೊತೆ ಕಂಫರ್ಟೇಬಲ್ ಇದ್ದೀರಾ ಅವ್ರನ್ನೇ ನಿಮ್ಮ ಡಿಪಾರ್ಟ್ಮೆಂಟಿಗೆ ಕರ್ಕೊಳ್ಳಿ. ಹಾಗೆ ಇವಾಗ ಊಟದ ಟೈಮ್ ಆಗಿದೆ, ಅಡುಗೆ ನೀವೇ ಮಾಡಬೇಕು. ಕ್ಲೀನಿಂಗ್ ಎಲ್ಲ ಬೆಳಗ್ಗೆ ಮಾಡಿಟ್ಟಿದ್ದೆ. ಸೊ ನಾಳೆಯಿಂದ ನಮ್ಮದೆಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಮ ಕೆಲಸ ಸ್ಟಾರ್ಟ್ ಆಗುತ್ತೆ. ನೀವು ಅಡುಗೆದ್ದು ನೀವೇ ಪ್ರಿಪೇರ್ ಮಾಡಬೇಕು. ದಿನಸಿ ಎಲ್ಲನೂ ಬಿಗ್ ಬಾಸ್ ಅವರು ಕಳಿಸಿದ್ದಾರೆ. ನಾನು ಆವಾಗಲೇ ಚೆಕ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೀವು ಏನು ಮಾಡಬೇಕು ನೋಡಿ ಡಿಸೈಡ್ ಮಾಡಿಬಿಟ್ಟು ಎಲ್ಲರಿಗೂ ಆಗೋ ಹಂಗೆ ನೀವು ಕರೆಕ್ಟಾಗಿ ಅಳತೆ ನೋಡಿಬಿಟ್ಟು ಮಾಡಬೇಕು. ಹಾಗೆ ಚಪಾತಿ ಹಿಟ್ಟಿದೆ, ನೀವು ಚಪಾತಿನೂ ಮಾಡಬೇಕಾಗತ್ತೆ. ನೀವು ಫಸ್ಟೇ ಎಲ್ಲರ ಹತ್ರ ಕೇಳ್ಕೊಂಬಿಡಿ, ಯಾರ್ಯಾರು ಎಷ್ಟೆಷ್ಟು ಚಪಾತಿ ತಿಂತಾರೆ ಅಂತ. ಎಷ್ಟು ತಿಂತಾರೆ ಅಂತಾರೆ ಅಷ್ಟೇ ಮಾಡಿ ನೀವು. ನಮ್ಮೂರಾಗ ಕೇಳಿ ಪಾಳಿ ಮಾಡೋ ಪದ್ಧತಿ ಇಲ್ಲ. ಎಕ್ಸ್ಟ್ರಾ ಮಾಡಿಟ್ರು ಉಳಿದ್ರಬೇಕು, ಒಬ್ರಿಗೆ ಕಮ್ಮಿ ಬಿದ್ದಿರಬಾರ್ದು. ನಾವು ಹೆಚ್ಚಿನ ಮಾಡ್ತೇವೆ ತಗೋ, ನಾವು ಹಂಗೆಲ್ಲ ಕೇಳಿ ಮಾಡೋ ರೂಢಿ ಇಲ್ವಾ ನಮಗೆ? ಅಯ್ಯೋ, ಹಾಗೆಲ್ಲ ಇಲ್ಲಿ ಮಾಡೋ ಹಂಗಿಲ್ಲ. ಅವ್ರು ಎಷ್ಟು ತಿಂತೀನಿ ಅಂತಾರೋ ಅಷ್ಟೇ ಅಡುಗೆ ಮಾಡಬೇಕು. ಜಾಸ್ತಿ ಮಾಡಿ ವೇಸ್ಟ್ ಮಾಡೋಂಗಿಲ್ಲ. ಯಾಕಂದರೆ ಅವ್ರು ಎಷ್ಟು ದಿನಸಿ ಕೊಟ್ಟಿರ್ತಾರೋ ಅದು 1 ವಾರ ಫುಲ್ ಆಗಬೇಕು. ನೀವು 4 ದಿನ ಖಾಲಿ ಮಾಡಿಬಿಟ್ಟು ಆಮೇಲೆ ಏನು ಮಾಡೋದು? ಬೇಡ, ನೀವು ಕರೆಕ್ಟಾಗಿ ಲೆಕ್ಕ ಮಾಡಿ ಅವ್ರು ಎಷ್ಟು ತಿಂತೀನಿ ಅಂತಾರೆ ಅಷ್ಟೇ ಮಾಡಿ.